ನಿನಗೆ ಯಾರೋ ಹೇಳಿದ್ದು ಇಲ್ಲಿಗೆ ಬರಕ್ಕೆ? ಯಾರೋ ಹೇಳಿದ್ದು? ಆ ಬೆಳ್ಳಿ ನಿನಗೆ ಒಡ ಹುಟ್ಟಿದ ತಂಗಿನ ಬಂದ ಓಡೋಡಿ ಸಹಾಯ ಮಾಡೋಕೆ. ಪುವರ್ ಫೆಲೋ. ರಾಜ, ರೆಸ್ಟ್ ಇನ್ ಪೀಸ್. ಅಹಂಕಾರಕ್ಕೆ ಇನ್ನೊಂದು ಹೆಸರೇ ಮಾಯ. ನಾನು ಇನ್ನೊಬ್ರ ಮುಂದೆ ದೌಲತ್ ತೋರ್ಸು, ಆದ್ರೆ ನೀನು ದಿನ ಬೆಳಗಾದ್ರೆ ನನ್ನ ಮುಂದೆನೆ ರಾಜಾರೋಷವ ನಡ್ಕೊಳ್ತಿದ್ದೆ, ಆರ್ಡರ್ ಮಾಡ್ತಿದ್ದೆ ಅಲ್ವಾ? ಆ ಕಿತ್ತೋಗಿರೋ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಏನು ಹೇಳ್ತೀನಿ ಮಾಡ್ತೀಯೋ ಇಲ್ವೋ ಅಂತ ನನಗೆ ಆವಾಜ್ ಹಾಕ್ತಿದ್ದೆ. ಅದಕ್ಕೆ ನಿನಗೆ ಮುಹೂರ್ತ ಇಟ್ಟಿದ್ದೆ. ಹಿಂದೆ ಮದುವೆ ತಯಾರಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆದರೆ ಈ ಜಾತಕವನ್ನು ಯಾರಿಗೂ ತೋರಿಸಿರ್ಲಿಲ್ವಾ? ಯಾಕೆ? ಅಂಥದ್ದೇನಿದೆ? ಮುತ್ತು ಮತ್ತು ಮಾಯಾ ಜಾತಕ ಪ್ರಕಾರ ಹೊಂದಾಣಿಕೆ ಆಗ್ತಾ ಇಲ್ಲ. ಮಾಯಾ ಅನ್ನೋರು ಈ ಮನೆಗೆ ಸೊಸೆಯಾಗಿ ಬಂದರೆ ಈ ಮನೆ ಹಿರಿಯ ಜೀವಕ್ಕೆ ತೊಂದರೆ ಆಗುತ್ತೆ. ಹಾಗಾದರೆ ಮುತ್ತುಗೆ ಸರಿ ಹೊಂದೋಂಥ ಜಾತಕ ಯಾವುದು ಅಂತ ಹೇಳಕ್ಕಾಗುತ್ತಾ? ಮುತ್ತು ಅವರ ಜಾತಕ ಪ್ರಕಾರ ಧನುಸು ರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಅವ್ರ ಹೆಂಡತಿಯಾಗಿ ಬಂದರೆ ಒಳ್ಳೆಯದು. ನೀವು ಹೇಳಿದ ರಾಶಿ ನಕ್ಷತ್ರ ಬೇರೆ ಯಾರ್ದು ಅಲ್ಲ, ನಮ್ಮ ಬೆಳ್ಳಿದೆ. ಮುತ್ತು ಮಾಮಗೆ ಮೀನ್ ಸಾರು ಇಷ್ಟ ಅಂತ ಬೆಳಗ್ಗೆನೇ ಇದ್ದು ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಮನೇಲಿ ಊಟ ಕೊಟ್ಟಿದ್ದೀನಿ, ಆದರೆ ಅವ್ರು ಕೆಲಸ ಮಾಡೋ ಜಾಗಕ್ಕೆ ಊಟ ತಗೊಂಡು ಹೋಗಿ ತುಂಬ ದಿನ ಆಗಿತ್ತು. ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ? ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೇ ಎದ್ದು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮ್ಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ? ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೇ ಎದ್ದು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮ್ಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಗಮ್ ಅಂತಿದೆ ಬೆಳ್ಳಿ, ನಿನ್ ಕೈ ರುಚಿ ತಿಂದು ತುಂಬಾ ದಿವಸ ಆಗಿತ್ತು. ರೈಸ್ ಮಿಲ್ಲು ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆಲ್ಲ ಇವತ್ತು ಸಂಬಳ ಕೊಟ್ಟಿದ್ದೀರಾ, ಹೌದಾ? ಹೌದು. ನೀವು ಕೊಟ್ಟಿರುವಷ್ಟು ಹಣ ಫೋಟೋ ನೋಟು ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ನಮಗೆ ಬೇರೆ ದಾರಿನೇ ಇಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು. ಇನ್ಸ್ಪೆಕ್ಟ್ರೆ, ನೀವೀಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿರಲ್ಲ, ಅವನ್ನ ಹಾಗೆ ಕರ್ಕೊಂಡು ಬಂದ್ರೋ ಇಲ್ಲ ಯಾರು ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡ್ಬಂದ್ರು? ಅಮ್ಮ, ಅಣ್ಣ ಅಲ್ಲೇ ಇದ್ದಾನೆ. ಚಿಕ್ಕಮ್ಮ. ಮುತ್ತು, ನಿಮ್ಗೇನು ಆಗಿಲ್ಲಲ್ಲ? ನೀನು ಆರಾಮಾಗಿದ್ಯಾ ತಾನೇ? ನನಗೇನು ಆಗಿಲ್ಲ ಚಿಕ್ಕಮ್ಮ, ನೀವು ಯೋಚನೆ ಮಾಡಬೇಡಿ. ಅಲ್ಲಿ ನಿಂತಿದ್ದಾನಲ್ಲ, ಅವನು ನನ್ನ ಮಗ ಮುತ್ತುರಾಜ್. ಅವನನ್ನ ಕಂಡ್ರೆ ಸಾವಿರಾರು ಜನ ಕೈ ಮುಗಿದು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಇಡೀ ಊರು ಜನ ಅವನನ್ನು ಪ್ರೀತಿ ಮಾಡ್ತಾರೆ. 10 ಹಳ್ಳಿಗೂ ನ್ಯಾಯ ಹೇಳ್ತಾನೆ. ಅಂಥವನ್ನ ತಪ್ಪು ಮಾಡಿದಾನೆ ಅಂತ ಹೇಗೆ ತೀರ್ಮಾನ ಮಾಡಿದ್ರಿ? ನೋಡಿ ಅಮ್ಮ, ನಿಮ್ಮ ಮಗ ಯಾರು ಏನು ಅಂತ ಗೊತ್ತಿದ್ದೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಾನೆ, ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕಲ್ಲ. ಅದಕ್ಕೇ ನಿಮ್ಮ ಮಗನೂ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಕಾರಣ ಕೇಳಬಹುದಾ? ರೈಸ್ ಮಿಲ್ಲು, ಇಟ್ಟಿಗೆ ಫ್ಯಾಕ್ಟ್ರಿ, ಫಾರ್ಮ್ ಹೌಸಲ್ಲಿ ಕೆಲಸ ಮಾಡೋ ಕೆಲಸಗಾರರಿಗೆಲ್ಲ ನಿಮ್ಮ ಮಗ ಸಂಬಳ ಕೊಟ್ಟಿದ್ದಾರೆ. ಅಸಲಿ ನೋಟು ಫೋಟೋ ನೋಟ್ ಹೇಗಾಯಿತು ಸರ್? ಸಂಬಳ ಕೊಡೋದು ಮ್ಯಾನೇಜರು, ನಮ್ಮ ಅಣ್ಣ ಅಲ್ಲ. ನೀವು ಆ ಮ್ಯಾನೇಜರನ್ನು ಅರೆಸ್ಟ್ ಮಾಡಿ, ನಮ್ಮ ಅಣ್ಣನ ಯಾಕೆ ಮಾಡಿದ್ದೀರಾ?
ಸಂಬಳ ಹಂಚೋಕ್ಕೆ ಮುತ್ತು ಅವರೇ ಹಣ ಕೊಟ್ಟಿದ್ದಾರೆ ಅಂತ ನಿಮ್ಮ ಮ್ಯಾನೇಜರ್ ಹೇಳಿದ್ದಾಯ್ತು. ಅವ್ರು ಹಣ ಕೊಟ್ಟಿರೋ ಕಡೆ ಎಲ್ಲ ಚೆಕ್ ಮಾಡಿ ನೋಡಿದ ಮೇಲೆ ಅವ್ರು ಕೊಟ್ಟಿರೋದೆಲ್ಲ ಕೋಟಾ ನೋಟು ಅಂತ ನಮಗೆ ಕನ್ಫರ್ಮ್ ಆಯಿತು. ಕೋಟಾ ನೋಟ? ಹೌದು. ಅದಕ್ಕೆ ಮುತ್ತು ಅವ್ರನ್ನ ಅಪರಾಧಿ ಎಲ್ಲ ಆರೋಪಿ ಅಂತ ಕರ್ಕೊಂಡು ಬಂದಿದ್ದೀವಿ. 10-15 ತಲೆಮಾರಿಗೆ ಆಗುವಷ್ಟು ಆಸ್ತಿಗೆ ವಾರಸುದಾರ ನನ್ನ ಮಗ ಮುತ್ತುರಾಜ್. ಅಂಥದ್ರಲ್ಲಿ ಅವನು ಯಾಕ್ರಿ ಈ ರೀತಿ ತಪ್ಪು ಮಾಡ್ತಾನೆ? ನೀವು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ರೆ ಅವನು ಸ್ಟೇಷನ್ಗೆ ಬರೋ ಅಗತ್ಯ ಇರಲಿಲ್ಲ. ಇದರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅಲ್ಲಿವರೆಗೂ ಟೈಮ್ ಬೇಕು ಸರ್. ನನಗೆ ನನ್ನ ಮಗ ಮುಖ್ಯ. ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗೋವರೆಗೂ ನಾನು ಇಲ್ಲೇ ಅವನ ಜೊತೆಯಲ್ಲೇ ಇರ್ತೀನಿ. ಎಲ್ಲ ವಿಷಯನೂ ನೀನು ಇಲ್ಲೇ ಕಣ್ಣು ಕಾಣಿಸಲ್ಲ ಅಂತ ಗೊತ್ತಿದ್ರು ಅವಳನ್ನ ಹೀಗೆ ದರ ಹೇಳ್ಕೊಂಡ್ ಬಂದಿದ್ದೀರಲ್ಲ. ಇವಳಿಗೆ ಕಣ್ಣು ಕಾಣಿಸಲ್ವಾ? ನಮ್ಮ ತಾಳ್ಮೆ ಮೀರಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಇವಳ ವಿಚಾರ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಂತ ವಿಚಾರ ಏನ್ರಿ ಇದೆ ಹೇಳಿ. ನೀವು ಮೊದಲನೇ ವಿಚಾರ ತಿಳ್ಕೊಬೇಕಾಗಿರೋದು ಇವಳಿಗೆ ಚೆನ್ನಾಗಿ ಕಣ್ಣು ಕಾಣಿಸುತ್ತೆ. ಇನ್ನೂ ನಂಬೋಕ್ಕಾಗ್ದಿರೋ ತುಂಬ ವಿಚಾರ ಇದೆ. ಮಾಯಂಗ್ ಈಗಾಗಲೇ ಮದುವೆ ಆಗಿದೆ. ಮುತ್ತು ಅವ್ರು ಹೊರಗಡೆ ಇದ್ದರೆ ಬೆಳ್ಳಿ ಮುತ್ತು ಮದುವೆ ಮಾಡಿಸ್ಬೇಕಾಗತ್ತೆ ಅನ್ನೋ ರೀಸನ್ ಇಟ್ಕೊಂಡೆ ಮುತ್ತು ಅವ್ರನ್ನ ಒಳಗಡೆ ಹಾಕ್ಸಿದ್ದಾರೆ. ಸೀರಿಯಸ್ ಆಗಿ ಹೇಳ್ತೀವಿ ನೋಡು, ನೀನು ಫೋನ್ ಕೊಡ್ಸೋವರೆಗೂ ಜಾನಕಿ ಅವರು ನನ್ನ ಫೋನಾಗೆ ಓದ್ಕೊಳ್ಳಿ. ಇಲ್ಲ ಇಲ್ಲ, ನಿನ್ನ ಫೋನ್ ಯಾಕೆ? ಒಂದು ವೇಳೆ ನಾನು ನಿನ್ನ ಮನೆಯವನಾಗಿದ್ದಿದ್ರೆ ನೀನು ಈಸ್ಕೊತಿಲ್ವಾ ಹೇಳು? ನಾನು ಹೋಗುವಾಗ್ಲೂ ನೀನು ನನ್ನ ಹಿಂಬಾಲಿಸ್ಕೊಂಡ್ ಬಂದೆ ಅಲ್ವಾ? ಏನಿನ ಉದ್ದೇಶ? ಮನೆಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂದ್ರೆ ನಮ್ಮ ಮನೆಯಲ್ಲಿರೋದು ಹಾವುಗಳೇ. ಅಮೃತ, ನೀನು ಹೀಗೆ ಹಿಂಸೆ ಪಡ್ತಾ ಇರೋದನ್ನ ನೋಡ್ತಾ ಇದ್ರೆ ಹೇಳ್ಕೊಳ್ಳೋದಕ್ಕಾಗದೇ ಇರೋಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ಪ್ರಜ್ಞೆ ತಪ್ತೀಯ. ಆಮೇಲೆ ಅವ್ರು ಬಂದು ಆ ಗರುಡ ದೇವರಿಗೆ ನಿನ್ನ ಬಲಿ ಕೊಡ್ತಾರೆ. ನೋಡು, ಇದರಲ್ಲಿ ತರಕಾರಿ ಹಣ್ಣು ಎಲ್ಲ ತಂದಿದ್ದೀನಿ. ಸುಮತಿ ಊಟನೇ ಮಾಡ್ತಿಲ್ಲಮ್ಮ, ಸ್ವಲ್ಪ ಹಣ್ಣಾದ್ರೂ ತಿನ್ಲಿ ಅಲ್ವಾ? ಕೇಸರಿ ಹಾಲಲ್ಲಿ ಹಾಕ್ಬಿಡ್ಸು. ಲಕ್ಕಿ ಹುಟ್ಟೋ ಸಮಯದಲ್ಲೂ ಕೂಡ ನಾನು ಸುಮತಿನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಈ ಸಲ ತಪ್ಪು ಮಾಡೋಲ್ಲ. ಇನ್ನೇನ್ ಮಾಡ್ತೀರಾ?
ಇದನ್ನೆಲ್ಲ ತರೋ ಬದಲು ಒಂದು ತೊಟ್ಟು ವಿಷನಾದ್ರೂ ತಂದಿದ್ದಿದ್ರೆ ಕುಡ್ದು ನೆಮ್ಮದಿ ಆಗಾದ್ರೂ ಸಾಯ್ತಿದ್ನಲ್ರಿ.